ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಗಲಕಾಯಿ ಪಲ್ಯನ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದ್ರ ಮಧ್ಯೆ ಇರೋ ಬೀಜನ ತಗೋಬೇಕು. ಸೊ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಸೈಡ್ ರೆಡಿ ಇಟ್ಕೊತೀನಿ. ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ತೆಗಿಬೇಕು ಅಂತ ಹೇಳಿ. ಒಂದು ಸಣ್ಣ ಸ್ಪೂನ್ ತೊಗೊಂಡು ಅದ್ರ ಮಧ್ಯೆ ಈ ಥರ ಮಾಡಿದ್ರೆ ಸೀಡೆಲ್ಲ ಹೊರಗಡೆ ಬೀಳುತ್ತೆ. ಸೊ ಹಂಗೆ ಒಂದೊಂದಾಗಿ ರಿಮೂವ್ ಮಾಡ್ಕೋಬೇಕು. ಇವಾಗೆಲ್ಲ ಸೀಡ್ಸ್ ರಿಮೂವ್ ಮಾಡ್ಕೊಂಡು ಒಂದು ಕಡೆ ರೆಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಹುಣಸೆ ಹುಳಿ ನೆನಿಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಹುಳಿ ಹಾಕಕ್ಕೆ ಬೇಕಲ್ಲ, ಅದಕ್ಕೆ. ಇವಾಗ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಒಂದು 3-4 ಸ್ಪೂನು ಆಯಿಲ್ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು 3-4 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು ಅರ್ಧದಷ್ಟು ಕುಕ್ ಆಗಬೇಕು, ಅರ್ಧ ಬೆಂದಿರಬೇಕು ಅದು ಪಲ್ಯ. ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡ್ತಾ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಖಾರ ಎಲ್ಲನೂ ಒಂದೇ ಸತಿ ಹಾಕ್ಕೊಡ್ಬೇಕು. ಯಾಕಂತಂದರೆ ಒಂದೇ ಸತಿ ಮಸಾಲ ಹಾಕಿದರೆ ಯೂಶ್ವಲಿ ಹಾಗಲಕಾಯಿ ಕಹಿ ಇರುತ್ತೆ. ಅದನ್ನು ಕಡಿಮೆ ಮಾಡ್ಬೋದು. ಈ ಥರ ಸ್ವಲ್ಪ ಖಾರ, ಅರಿಶಿನ ಮತ್ತು ಉಪ್ಪು ಸೇರಿಸೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಪ್ಲಸ್ಸು ಅದರದ್ದು ಕಹಿ ಕಡಿಮೆ ಆಗುತ್ತೆ. ಏನು ಕಹಿ ಅಂಶ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಇವಾಗ ನೋಡಿ, ಒಂದು ಅರ್ಧದಷ್ಟು ಕುಕ್ ಆಗಿದೆ, ಬೆಂದಿದೆ ಅದು. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಕಲಿಸ್ಕೊತೀನಿ ನೀಟಾಗಿ. ಅದೆಲ್ಲ ಹೊಂದ್ಕೋಬೇಕು. ಖಾರ ಮತ್ತು ಅರಿಶಿನ ಎರಡು ಹಾಗಲಕಾಯಿ ಜೊತೆ ಹೊಂದ್ಕೋಬೇಕು. ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಅದು ಹಾಗಲಕಾಯಿಗೆ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು ಹೀಗೆ. ಆಮೇಲೆ ನಾನಿಲ್ಲಿ ಸಣ್ಣ ಸ್ಪೂನ್ ತೊಗೊಂಡಿರೋದ್ರಿಂದ ಒಂದು 4-5 ಸ್ಪೂನು ಶೇಂಗಾ ಪುಡಿ ಹಾಕಿದ್ದೀನಿ. ಕಡಲೆ ಬೀಜ ಅಂತೀರಲ್ಲ ಅದರದ್ದು ಹುರಿದ್ಬಿಟ್ಟು ಪೌಡರ್ ಮಾಡ್ತೀವಲ್ಲ ಅದನ್ನು ಹಾಕ್ಕೊಂಡೀನಿ. ದೊಡ್ಡ ಚಮಚದ ಅಂತಂದರೆ ಒಂದು 2 ಸ್ಪೂನ್ ಹಾಕಬೇಕು. ಆಮೇಲೆ ಹುಚ್ಚೆಳ್ಳು ಅಂತಾರಲ್ಲ, ಆ ಹುಚ್ಚೆಳ್ಳು ಪುಡಿನ ರೆಡಿ ಮಾಡಿಟ್ಕೊಂಡಿರ್ತೀನಿ. ಅದನ್ನು ಸೇಮ್ ಅದೇ ರೀತಿ ಹುರಿದು ಪೌಡರ್ ಮಾಡಿಡಬೇಕು. ಅದೇ ಪೌಡರ್ ಮಾಡಿರೋದನ್ನು ಇವಾಗ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಇದನ್ನು ನೀಟಾಗಿ ಕಲಿಸ್ಕೊತೀನಿ. ಅದೆಲ್ಲ ನೀಟಾಗಿ ಹೊಂದ್ಕೋಬೇಕದು ಪಲ್ಯ ಜೊತೆ. ಇವಾಗ ಇದನ್ನು ಹಾಕಿದ ಮೇಲೆ ಒಂದು 20 ಸೆಕೆಂಡ್ ಹಾಗೆ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಆಗಲೇ ನಾವು ಖಾರ ಸ್ವಲ್ಪ ಹಾಕಿದ್ವಲ್ಲ, ಇವಾಗ ನೋಡ್ಕೊಂಡ್ಬಿಟ್ಟು ಇನ್ನೂ ಎಷ್ಟು ಖಾರ ಹಾಕ್ಬೋದು ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊತೀನಿ ನಾನಿವಾಗ. ಆ ಖಾರನ ಆ್ಯಡ್ ಮಾಡ್ಕೊಂಡು ಮತ್ತೆ ನೀಟಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಇವಾಗ ನೋಡಿ, ನಾನು ಖಾರ ಹಾಕ್ತಿದ್ದೀನಿ. ಹಾಕಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊತೀನಿ. ಇವಾಗ ಇದನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತೀನಿ. ಹುಣಸೆ ಹುಳಿ ಯಾಕಂತಂದರೆ ಆಲ್ರೆಡಿ ಹಾಗಲಕಾಯಿ ಕಹಿ ಇರುತ್ತಲ್ಲ, ಹುಣಸೆ ಹುಳಿನ ಸ್ವಲ್ಪ ಚೆನ್ನಾಗಿ ಹಾಕಬೇಕು ನೋಡಿಕೊಂಡು. ಹಾಕಿ ನಾನಿಲ್ಲಿ ಒಂದು ಗಿರ್ದದಷ್ಟು ನಿಂಬೆಹಣ್ಣು ಗಾತ್ರದ ಅಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಅದರದ್ದು ರಸ ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಕುದಿಯೋಕ್ಕೆ ಬೇಕಲ್ಲ ಪಲ್ಯ. ಒಂದು ಅರ್ಧದಷ್ಟು ಆಲ್ರೆಡಿ ಎಣ್ಣೆಯಲ್ಲಿ ಬೆನೆಸ್ಬಿಟ್ಟಿರ್ತೀವಿ. ಇವಾಗ ನೀರಲ್ಲಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಆಗಿದೆ ಇಲ್ಲ ಅಂತ ಟೆಸ್ಟ್ ಮಾಡಿ, ಉಪ್ಪು ಆಗಿಲ್ಲ ಅಂತಂದರೆ ಮತ್ತೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಬೆಲ್ಲ ಹಾಕಬೇಕು. ಆಮೇಲೆ ಇದನ್ನು ಬೆಲ್ಲ ಹಾಕಿದ ಮೇಲೆ ಮತ್ತೆ ಸ್ಪೂನ್ ತೊಗೊಂಡು ಇದನ್ನು ಕಲಿಸ್ಬೇಕು. ಕಲಸಿ ಅದನ್ನು ಕುದಿಯೋಕೆ ಬಿಡಬೇಕು. ಈ ಹಾಗಲಕಾಯಿ ತಿನ್ನೋದ್ರಿಂದ ಬೆನಿಫಿಟ್ಸ್ ಏನಂತಂದರೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಇದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅಂಶ ಇದೆ. ಇದ್ರ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವಾಗ ಹಿಂಗೆ ಈ ರೀತಿ ಕಲಿಸ್ಕೊಂಡು ಮತ್ತೆ ಇದನ್ನು ಕುದಿಯೋಕೆ ಬಿಡಬೇಕು. ಇನ್ನೂ ಇದು ಕುದಿಬೇಕಲ್ಲ ಪಲ್ಯ, ಇನ್ನೂ ಕುದಿಯೋ ಇದರಲ್ಲಿದೆ. ಕುದಿಯೋಕೆ ಬಿಡ್ತೀನಿ ಇದನ್ನು. ಮತ್ತೆ ಒಂದು ಸ್ವಲ್ಪ ಕುದಿಬೇಕಿದೆ ಚೆನ್ನಾಗಿ. ಆಮೇಲೆ ಏನು ಮಾಡ್ತೀನಿ, ಆವಾಗದು ಪಲ್ಯ ರೆಡಿ ಆಗುತ್ತಂತಂದರೆ ಅದೇನು ನೀರಿನ ಅಂಶ ಇದೆಯಲ್ಲ, ಪಲ್ಯ ಅದನ್ನು ನೀರನ್ನೆಲ್ಲ ಹಿಂಡ್ಕೋಬೇಕು. ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು.
ನೀವು ಲಿಡ್ ಮುಚ್ಚಿ ಆದರೂ ಕುದಿಸ್ಬೋದು, ಇಲ್ಲ ಅಂತಂದರೆ ಹಾಗೆ ಓಪನ್ ಪ್ಯಾನಲ್ಲೂ ಕುದಿಸ್ಕೋಬೋದು. ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿಲ್ಲ, ಬಟ್ ಇವಾಗ ಕ್ಲೋಸ್ ಮಾಡ್ತೀನಿ. ಲಿಡ್ಡು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 1-2 ನಿಮಿಷ ಕುದಿಸ್ಬಿಟ್ಟು ನೋಡ್ತಿರ್ಬೇಕು, ಚೆಕ್ ಮಾಡ್ತಿರ್ಬೇಕು, ಮತ್ತು ಸೀದೋಗಬಾರ್ದು. ಇವಾಗ ಲಿಡ್ ಓಪನ್ ಮಾಡಿ ನೋಡಿದ್ರೆ ಹಾಗಲಕಾಯಿ ಪಲ್ಯ ರೆಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಆಮೇಲೆ ಟೇಸ್ಟು ಸಹ ಹಾಗೆ ಇರುತ್ತೆ. ಒಂದು ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೋಮ್ಲಿ ಫ್ಲೇವರ್ಸ್ ಬೈ ಮಧು ಚಾನಲ್. ಥ್ಯಾಂಕ್ ಯು.